ಹಲೋ ಆಯುರ್ಸಿದ್ಧಿಯಿಂದ ಇವತ್ತಿನ ದಿನ ನಾವು ಆಹಾರದ ಕ್ರಮಗಳಲ್ಲಿ ಇನ್ನೂ ಒಂದು ತುಂಬ ಮುಖ್ಯವಾದ ಅಂಶ ಏನಂದರೆ ವಿರುದ್ಧ ಆಹಾರ. ಅಂದರೆ ಆಹಾರದಲ್ಲಿ ಕುಕ್ಕಿಂಗಲ್ಲಾಗಿರ್ಬೋದು ಅಥವಾ ನಾವು ಊಟ ಮಾಡುವಾಗ ಆಗಿರ್ಬೋದು ಅಥವಾ ಕೆಲವು ಡಿಸೀಸಸ್ ಇದ್ದಾಗಿರ್ಬೋದು ಕೆಲವು ಪದಾರ್ಥಗಳ ಜೊತೆ ಸೇವನೆ ಮಾಡಬಾರ್ದು ಅಂಥದನ್ನು ವಿರುದ್ಧ ಆಹಾರ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಅದರಲ್ಲಿ 18 ವಿಧಗಳಿದೆ. ವಿರುದ್ಧಾಹಾರದ ಪದ್ಧತಿಯಲ್ಲಿ ವಿರುದ್ಧ ಆಹಾರ ಅಂತ ಅಂದರೆ ಇವಾಗ ಅದು ಯಾಕೆ ವಿರುದ್ಧ ಅಂತಂದರೆ ಕಾಲ ವಿರುದ್ಧ ಇರ್ಬೋದು. ಅಂದರೆ ಈ ಕಾಲದಲ್ಲಿ ನಮ್ಮ ದೇಹಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಅಥವಾ ಪ್ರಿಪರೇಷನ್ ಟೈಮ್ನಲ್ಲಿ ಅದರದ್ದು ಅಡ್ವರ್ಸ್ ಎಫೆಕ್ಟ್ಸ್ ಅಂದರೆ ಅಡುಗೆ ಮಾಡುವಾಗ ಅದನ್ನು ವಿರುದ್ಧವಾಗಿರೋದನ್ನು ಎರಡು ಪದಾರ್ಥಗಳನ್ನ ಸೇರಿಸಿದಾಗ ದೇಹದಲ್ಲಿ ದೋಷಗಳ ವಿಶ್ಲೇಷಣೆ ಆಗುವಂಥದ್ದು ಇರ್ಬೋದು ಅಥವಾ ನಮ್ಮ ದೇಹದಲ್ಲಿರೋ ಕಾಯಿಲೆನ ಉಲ್ಬಣಿಸುವಂಥ ಗುಣಗಳಿರುವಂಥದ್ದು ಇರ್ಬೋದು. ಈ ಥರದ ಎಲ್ಲ ಪದಾರ್ಥಗಳನ್ನ ನಾವು ಜೊತೆಯಲ್ಲಿ ಸೇರಿಸಿದಾಗ ಅದನ್ನು ವಿರುದ್ಧ ಆಹಾರ ಸೇವನೆ ಅಂತ ಆಯುರ್ವೇದ ಹೇಳುತ್ತೆ. ಅದನ್ನು ಕೆಲವನ್ನ ವರ್ಜನೆ ಮಾಡಬೇಕು, ಕೆಲವನ್ನ ಯಾವತ್ತೂ ಉಪಯೋಗಿಸ್ಲೇಬಾರ್ದು, ಕೆಲವು ಪರಿಹಾರಗಳ ಜೊತೆ ಉಪಯೋಗಿಸ್ಬೋದು. ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ತುಂಬ ಡೀಟೇಲ್ ಆಗಿ ಹೇಳ್ತಾರೆ. ಹೇಗೆ ಅಂತಂದರೆ ರೋಗ ನಿರ್ವಹಣೆ ಅಂದರೆ ವ್ಯಾಧಿ ಯಾವುದಾದ್ರೂ ಒಂದು ಕಾಯಿಲೆ ಬಂದಾಗ ಅದ್ರ ಮೇಂಟೆನೆನ್ಸ್ ಬಗ್ಗೆ ಹೇಳುವಾಗ ನಮ್ಮ ಚರಕಾಚಾರ್ಯರು ಇದನ್ನು ಹೇಳ್ತಾ ಬರ್ತಾರೆ. ಇದರಲ್ಲಿ 18 ವಿಧಗಳಿದೆ. ದೇಶ ವಿರುದ್ಧ, ಕಾಲ ವಿರುದ್ಧ, ಅಗ್ನಿ ವಿರುದ್ಧ, ಮಾತ್ರಾ ವಿರುದ್ಧ, ಸಾತ್ಮ್ಯ ವಿರುದ್ಧ, ದೋಷ ವಿರುದ್ಧ, ಮತ್ತು ಸಂಸ್ಕಾರ ವಿರುದ್ಧ, ವೀರ್ಯ ವಿರುದ್ಧ, ಮತ್ತು ಕೋಷ್ಠ ವಿರುದ್ಧ, ಅವಸ್ಥಾ ವಿರುದ್ಧ, ಕ್ರಮ ವಿರುದ್ಧ, ಪರಿಹಾರ ವಿರುದ್ಧ, ಉಪಹಾರ ವಿರುದ್ಧ, ಪಾಕ ವಿರುದ್ಧ, ಸಂಯೋಗ ವಿರುದ್ಧ, ಹೃದಯ ವಿರುದ್ಧ, ಸಂಪದ್ ವಿರುದ್ಧ ಮತ್ತು ವಿಧಿ ವಿರುದ್ಧ. ಈಗ ಇಷ್ಟೊಂದು ಡೀಟೇಲ್ ಆಗಿ ನಾವು ಎಲ್ಲವನ್ನೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಲವು ತುಂಬ ಮುಖ್ಯವಾಗಿರೋದನ್ನು ನಾನು ತಿಳಿಸ್ತಾ ಬರ್ತೀನಿ. ಹೇಗೆ ಅಂದರೆ ದೇಶ ವಿರುದ್ಧ ಅಂತ ಅಂದರೆ ನಮ್ಮ ಸುತ್ತಲಿನ ಪರಿಸ್ಥಿತಿ, ನಾವಿರೋ ದೇಶ, ಇದರ ಅನುಗುಣವಾಗಿ ನಾವು ಆಹಾರ ಸೇವನೆಯನ್ನು ಮಾಡಬೇಕಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇವಾಗ ನಾವು ತುಂಬ ಥಂಡಿ ಇರೋ ಪ್ರದೇಶದಲ್ಲಿ ಥಂಡಿ ಇರುವಂಥ ಆಹಾರವನ್ನು ಸೇವನೆ ಮಾಡಿದ್ರೆ ಆವಾಗ ಅದು ದೇಶ ವಿರುದ್ಧ ಆಗುತ್ತೆ. ಆ ದೇಶದಲ್ಲಿ ಏನು ಮಾಡಬೇಕು, ನಾವು ಥಂಡಿ ಅಂದರೆ ಚಳಿಯನ್ನು ಹೋಗಲಾಡಿಸ್ಲಿಕ್ಕೆ ಅನುಕೂಲ ಆಗುವಂಥ ಆಹಾರ ಅಂದರೆ ದೇಹದ ಉಷ್ಣಾಂಶವನ್ನು ಒಳಗಡೆಯಿಂದ ಹೆಚ್ಚಿಸಿ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆಗುವಂಥ ಆಹಾರ ನಾವು ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕೆ ಉಲ್ಟಾ ಅಂದರೆ ವಿರುದ್ಧವಾಗಿ ಚಳಿ ಇರುವಂಥ ದೇಶದಲ್ಲಿ ಶೀತವೀರ್ಯ ದ್ರವ್ಯಗಳು ಅಂದರೆ ದೇಹದ ಸಂರಕ್ಷಣೆ ಮಾಡೋಕ್ಕೆ ಆಗೋದು ಸಾಧ್ಯ ಆಗೋದಿಲ್ಲ. ಇವಾಗ ಚಳಿ ಇರುವಂಥ ದೇಶದಲ್ಲಿ ಮೆಣಸು, ಚಕ್ಕೆ ಈ ಥರ ಪದಾರ್ಥಗಳನ್ನ ಹಾಕಿ ಅಡುಗೆ ಮಾಡಿದಾಗ ಏನಾಗುತ್ತೆ, ಅದು ದೇಹದ ಒಳಗಿನಿಂದ ಉಷ್ಣಾಂಶ ಹೆಚ್ಚಾಗಿ ದೇಹವನ್ನು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಅಲ್ಲಿ ಅಂಥ ಕಡೆ ಮಧುರ ರಸ ಅಂದರೆ ಸಿಹಿ ಹೆಚ್ಚಿರುವಂಥ ಪದಾರ್ಥಗಳೇನು ಮಾಡುತ್ತೆ, ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಅಂಥದನ್ನು ಹೆಚ್ಚಾಗಿ ಉಪಯೋಗಿಸಿದಾಗ ಅಥವಾ ಹೆವಿ ಕ್ರೀಮು, ಐಸ್ ಕ್ರೀಮು ಈ ಥರ ಪದಾರ್ಥಗಳೇನು ಮಾಡುತ್ತೆ, ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಅದು ದೇಹಕ್ಕೆ ವಿರುದ್ಧವಾಗುತ್ತೆ ಆ ದೇಶದ ಅನುಗುಣವಾಗಿ. ಅದನ್ನು ದೇಶ ವಿರುದ್ಧ ಅಂತ ಹೇಳ್ತೀವಿ. ಮತ್ತು ಕಾಲ ವಿರುದ್ಧ ಮತ್ತೆ ತಿರ್ಗಾ ದಿನದ ಕಾಲ ಆಗಿರ್ಬೋದು, ವರ್ಷದ ಕಾಲ ಆಗಿರ್ಬೋದು. ಅಂದರೆ ಇಯರಲ್ಲಿ 3 ಸೀಸನ್ನಲ್ಲಿ ಮತ್ತು ದಿನದಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋ ಟೈಮ್ಗೆ ಊಟ ಮಾಡೋ ಟೈಮಿಗೆ ಸ್ನ್ಯಾಕ್ಸ್ ತಿನ್ನೋದು, ಇಲ್ಲ ರಾತ್ರಿ ಊಟದ ಸಮಯದಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋದು. ಈ ಥರ ಅಂದರೆ ಈ ಸಮಯಕ್ಕೆ ಇಂತಿಂಥ ಆಹಾರ ಸೇವನೆ ಮಾಡಬೇಕು ಅಂತ ನಾವು ಹೇಳ್ತಾ ಬರ್ತೀವಿ. ಅದನ್ನು ಮಾಡ್ದಂಗೆ ಅದನ್ನು ವಿರುದ್ಧವಾಗಿ ಮಾಡಿದಾಗ ಅದು ಕಾಲ ವಿರುದ್ಧ ಆಗುತ್ತೆ. ಮತ್ತು ಋತು ವಿರುದ್ಧ ಕೂಡ. ಇವಾಗ ಚಳಿಗಾಲದಲ್ಲಿ ಕೆಲವು ರೀತಿಯ ಆಹಾರ ಸೇವನೆ ನಾವು ಅಡ್ವೈಸ್ ಮಾಡ್ತೀವಿ, ಅದನ್ನು ಸಮ್ಮರ್ನಲ್ಲಿ ಉಪಯೋಗಿಸೋದು ಬೇಸಿಗೆ ಕಾಲದಲ್ಲಿ. ಮಳೆಗಾಲಕ್ಕೆ ಹೇಳಿರುವಂಥ ನಾವು ಕಾಲ ಋತುಚರ್ಯವನ್ನು ಅದನ್ನು ಬೇರೆ ಋತುನಲ್ಲಿ ಮಾಡಿದಾಗ ಅದು ಕಾಲ ವಿರುದ್ಧ ಆಗುತ್ತೆ. ಅಗ್ನಿ ವಿರುದ್ಧ ಅಂತ ಏನು ಅಂತ ಅಂದರೆ ಇವಾಗ ಒಬ್ಬ ಮನುಷ್ಯನ ಪ್ರಕೃತಿಗೆ ತಕ್ಕನಾಗಿ ಅವನ ಈ ಅಗ್ನಿ ಇಂತಿಷ್ಟು ಅಂತಂದ್ಬಿಟ್ಟು ನಾವು ಅಳತೆ ಮಾಡ್ಕೋಬೋದು. ಅಂದರೆ ಒಬ್ಬರು 2
ದೋಸೆ ತಿಂದರೆ ಹೊಟ್ಟೆ ತುಂಬುತ್ತೆ, ಒಬ್ಬರಿಗೆ ಒಂದೇ ದೋಸೆ ತಿಂದರೆ ಹೊಟ್ಟೆ ತುಂಬುತ್ತೆ. ಅವರ ಅಗ್ನಿಗೆ ವಿರುದ್ಧವಾಗಿ ಈಗ ಒಂದು ದೋಸೆ ತಿನ್ನೋರು 2-3 ದೋಸೆ ತಿಂದಾಗ ಅವರಿಗೆ ಅಜೀರ್ಣ ಆಗುತ್ತೆ. ಅದೇ 2 ದೋಸೆ ತಿನ್ನಬೇಕಾಗಿರೋ ಕೆಪಾಸಿಟಿ ಇರೋರಿಗೆ ಒಂದೇ ದೋಸೆ ತಿಂದಾಗ ಏನಾಗುತ್ತೆ, ಅವರಿಗೆ ಅಗ್ನಿ ಸಮಾಧಾನ ಆಗಿರೋದಿಲ್ಲ. ಆವಾಗ ಅವರಿಗೆ ಪಿತ್ತ ವೃದ್ಧಿ ಲಕ್ಷಣ ಅಂದರೆ ಗ್ಯಾಸ್ಟ್ರೈಟಿಸ್, ಅಸಿಡಿಟಿ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಈ ಹೆಚ್ಚು ತಿನ್ನೋರಿಗೆ ಏನಾಗುತ್ತೆ, ಅಜೀರ್ಣ, ವಾಂತಿ ಆಗೋದು, ವಾಕರಿಕೆ, ಹೊಟ್ಟೆ ಉಬ್ಬರ ಈ ಥರ ಸಿಂಪ್ಟಮ್ಸ್ ಆಗುತ್ತೆ. ಹಾಗಾಗಿ ಅದು ಅಗ್ನಿ ವಿರುದ್ಧ ಆಗುತ್ತೆ. ಮಾತ್ರ ವಿರುದ್ಧನೂ ಆಲ್ಮೋಸ್ಟ್ ಅದೇ ಥರನೇ ನಾವು ಹೇಳ್ತಾ ಬರ್ಬೋದು. ದೋಷ ವಿರುದ್ಧ ಇದು ಹೇಗೆ ಅಂತಂದರೆ, ಇವಾಗ ನಮ್ಮಲ್ಲಿ 3 ಥರ ಪ್ರಕೃತಿ, 3 ಥರ ತ್ರಿದೋಷಗಳನ್ನ ಹೇಳ್ತಾ ಬರ್ತೀವಿ. ಈಗ ಒಂದು ದೋಷ ಪ್ರಿಡಾಮಿನೆಂಟ್ ಆಗಿರೋ ಪರ್ಸನ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಪ್ರಕೃತಿ ಅಥವಾ ವಾತದೋಷ ಪ್ರಿಡಾಮಿನೆಂಟ್ ಇರೋವಂಥ ಪರ್ಸನ್ನು ಬರೀ ಕಫದೋಷ ಪ್ರಧಾನವಾಗಿರುವಂಥ ಆಹಾರಗಳನ್ನ ತಗೊಂಡಾಗ ವಾತ ಸ್ವಲ್ಪ ಅವ್ರಿಗೆ ಸಪ್ರೆಸ್ ಆಗ್ತಾ ಬರುತ್ತೆ. ಅದೇ ಈಗ ಅವರು ವಾತದ್ದೇ ದೋಷ ಹೆಚ್ಚಾಗುವಂಥ ದ್ರವ್ಯಗಳನ್ನೇ ಸೇವನೆ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವರಿಗೆ ಆ ದೋಷ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ದೇಹಕ್ಕೆ ಕಷ್ಟ ಆಗುತ್ತೆ. ಆವಾಗ ಅದು ದೋಷಕ್ಕೆ ವಿರುದ್ಧವಾದ ಆಹಾರ ಆಗುತ್ತೆ. ಇದು ಬರೀ ಆಹಾರ ಕ್ರಮದಲ್ಲೇ ನಾವು ಕರೆಕ್ಷನ್ ಮಾಡ್ಕೊಳ್ಳುವಂಥ ಕಂಡೀಷನ್ಸು. ಮತ್ತು ಸಂಸ್ಕಾರ ವಿರುದ್ಧ ಈಗ ಹೇಗೆ ಅಂತಂದರೆ, ಹುಟ್ಟಿನಿಂದ ನಮಗೆ ಒಂದು ಸಂಸ್ಕಾರ ಇರುತ್ತೆ. ನಾವು ನಮ್ಮ ತಂದೆ ತಾಯಿಗಳಿಂದ ಕಲಿತಿರೋದು, ನಮ್ಮ ಒಂದು ಪ್ರದೇಶದಿಂದ ಬಂದಿರೋ ಸಂಸ್ಕಾರ, ಗುರುವಿನಿಂದ ಬಂದಿರೋ ಸಂಸ್ಕಾರ, ಈ ರೀತಿ ಎಷ್ಟೋ ಒಂದು ಹ್ಯಾಬಿಟ್ಸ್. ಸಂಸ್ಕಾರ ಅಂದರೆ ಹ್ಯಾಬಿಟ್ಸ್ ಅಂತಲೇ ಹೇಳಬೇಕು. ಇದನ್ನು ನಾವು ಅಭ್ಯಾಸ ಮಾಡ್ಕೊಂಡು ಬಂದಿರ್ತೀವಿ. ಒಂದೇ ಸಾರಿ ಅದನ್ನು ಬಿಟ್ಟು ವ್ಯತಿರಿಕ್ತವಾಗಿರೋ ಸಂಸ್ಕಾರ ನಾವು ಅಳವಡಿಸ್ಕೊಳ್ಳೋಕ್ಕೆ ಹೋದಾಗ ಆವಾಗ ಅದು ಸಂಸ್ಕಾರ ವಿರುದ್ಧವಾಗಿ ಪರಿಣಾಮ ಬೀರುತ್ತೆ. ವೀರ್ಯ ವಿರುದ್ಧ ಈಗ ಎಲ್ಲರ ಪ್ರಕೃತಿನೂ ಒಬ್ರದ್ದು ನೀವು ಕೇಳಿರ್ಬೋದು, ಜನರಲಿ ಹೀಟ್ ಬಾಡಿ ನಂದು, ಕೋಲ್ಡ್ ಬಾಡಿ ನಂದು, ಆ ಥರ ಈ ಥರ ಇರೋರಿಗೆ ಈ ಥರದ್ದೇ ಕೆಲವು ಆಹಾರಗಳು ಒಗ್ಗಿಕೊಂಡಿರುತ್ತೆ. ಅದನ್ನು ಆಪೋಸಿಟ್ ಆಗಿ ಮಾಡೋಕ್ಕೆ ಹೋದಾಗ ಅದು ವೀರ್ಯ ವಿರುದ್ಧವಾಗಿ ಪರಿಣಾಮ ಬೀರುತ್ತೆ. ಇದೇ ರೀತಿ ಈ ಎಲ್ಲ ವಿರುದ್ಧ ಆಹಾರಗಳನ್ನ ಸೇವನೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ದೋಷಗಳು ವಾತ ಪಿತ್ತ ಕಫ ಏನಿದೆಯೋ ಅದರದ್ದು ಏನು ಡಿಫರೆನ್ಸ್ ಆಗುತ್ತೆ. ಅಂದರೆ ದೋಷಗಳು ಹೆಚ್ಚಾಗ್ಬೋದು, ತೀರಾ ಇಲ್ಲ ಕಡಿಮೆ ಆಗ್ಬೋದು. ಈ ರೀತಿ ಆದಾಗ ಸ್ಟೇಟ್ ಆಫ್ ಬಾಡಿ ಅಂದರೆ ಪಂಚಮಹಾಭೂತಗಳು ದೇಹದೊಳಗಡೆ ಇರೋದು ತುಂಬ ಡಿಸ್ಟರ್ಬ್ ಆಗುತ್ತೆ. ಆಮೇಲೆ ದೋಷಗಳು ಎಕ್ಸ್ಟ್ರಾ ಉತ್ಪತ್ತಿ ಆಗುತ್ತೆ. ಧಾತುಗಳ ಫಾರ್ಮೇಷನ್ನಲ್ಲಿ, ಸಪ್ತಧಾತುಗಳ ಫಾರ್ಮೇಷನ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಆಹಾರವೇ ಧಾತುಗಳಿಗೆ ಕಾರಕವಾಗಿರೋದ್ರಿಂದ ಅದರಲ್ಲಿ ವ್ಯತ್ಯಾಸ ಆದಾಗ ವ್ಯಾಧಿ ಫಾರ್ಮೇಷನ್ ಆಗುತ್ತೆ, ಅಂದರೆ ಡಿಸೀಸ್ ಫಾರ್ಮೇಷನ್ ಆಗುತ್ತೆ. ಸೊ ವಿರುದ್ಧಾಹಾರಗಳ ಬಗ್ಗೆ ತಿಳ್ಕೊಂಡು ನಾವು ವಿರುದ್ಧಾಹಾರಗಳನ್ನ ಅವಾಯ್ಡ್ ಮಾಡಿದಾಗ ಎಷ್ಟೋ ರೀತಿಯ ಕಾಯಿಲೆಗಳು ನಮಗೆ ಬರದೇ ಇರೋ ಹಾಗೆ ನಾವು ನಮ್ಮ ದೇಹವನ್ನು ಕಾಪಾಡ್ಕೊಳ್ತಾ ಬರ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆಯುರ್ಸಿದ್ಧಿಯನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಇದನ್ನು ನೀವು ನೋಡಿ ನಮ್ಮನ್ನು ಸಂಪರ್ಕಿಸ್ಬೋದು. ಥ್ಯಾಂಕ್ ಯು.